ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ವೆಜ್ ರೆಸಿಪಿ ಮಾಡ್ತಿದ್ದೇನೆ, ಬೆಂಡಿ ಮಸಾಲ. ನಾನಂದ್ರೆ ಇದನ್ನು ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ದೇನೆ. ನೀವದು ಸೆಮಿ ಗ್ರೇವಿ ತರ ಮಾಡಿ, ಯಾಕೆಂದ್ರೆ ನಂಗೆ ಟಿಫಿನ್ ಸರ್ವಿಸ್ಗೆ ಕೊಡ್ಲಿಕ್ಕಿತ್ತು, ಅದಕ್ಕೋಸ್ಕರ ನಾನು ಹಾಗೆ ಮಾಡಿದ್ದೇನೆ. ನೀವು ಸೆಮಿ ಗ್ರೇವಿ ಆರ್ ಡ್ರೈ ಕೂಡ ಮಾಡಬಹುದು. ರೆಸಿಪಿ ಸಿಂಪಲ್ ಉಂಟು, ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಬೆಂಡಿ ಮಸಾಲ ಮಾಡ್ತಿದ್ದೇನೆ. ಸಿಂಪಲ್ ರೆಸಿಪಿ, ಯಾರಿಗೂ ಟ್ರೈ ಮಾಡ್ಬೋದು ಇದನ್ನು. ಮತ್ತೆ ಇದು ರೈಸ್, ಚಪಾತಿ, ನಾನ್ ಜೊತೆ ಎಲ್ಲ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ನಾನು ಫಸ್ಟಿಗೆ ಬೆಂಡೆಕಾಯಿಯನ್ನು ಹೀಗೆ ಕಟ್ ಮಾಡಿದ್ದೇನೆ. ಎಷ್ಟು ದೊಡ್ಡ ದೊಡ್ಡ ಕಟ್ ಮಾಡಬೇಕು. ನಂತರ ಒಂದು ಬಾಣಲೆಗೆ ಮಸ್ಟರ್ಡ್ ಆಯಿಲ್ ಹಾಕಿ, ಮಸ್ಟರ್ಡ್ ಆಯಿಲ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಸೊ ಮಸ್ಟರ್ಡ್ ಆಯಿಲ್ ಹಾಕಿ ಈ ಬೆಂಡೆಕಾಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿಯನ್ನು ಹೀಗೆ ಕಟ್ ಮಾಡಿ ಹಾಕಿ, ಅಂದ್ರೆ ನಾವು ಚಿಲ್ಲಿಗೆಲ್ಲ ಕಟ್ ಮಾಡ್ತೀವಲ್ಲ ಹಾಗೆ ಕಟ್ ಮಾಡಬೇಕು. ಮತ್ತೆ ಒಂದು 4-5 ಗ್ರೀನ್ ಚಿಲ್ಲೀಸ್ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಮತ್ತೆ ಇದನ್ನು ತೆಗೆದಿರಿ. ಈಗ ಒಂದು ಬೌಲ್ಗೆ 2 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಆಮ್ಚೂರ್ ಪೌಡರ್. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ, ಅಂದ್ರೆ ಒಂದು ಪೇಸ್ಟ್ ತರ ಮಾಡ್ಬೇಕು ಇದನ್ನು. ಈಗ ಮಿಕ್ಸಿ ಜಾರಿಗೆ 2 ಟೊಮೆಟೊ ಮತ್ತೆ ಜಿಂಜರ್ ಮತ್ತೆ ಗಾರ್ಲಿಕ್ ಪೇಸ್ಟ್ ಇಲ್ಲದಿದ್ರೆ ನೀವು ಜಿಂಜರ್ ಗಾರ್ಲಿಕ್ ಹಾಕೋಣ, ಬೆಳ್ಳುಳ್ಳಿ ಶುಂಠಿ ಹಾಕಿ ಪೇಸ್ಟ್ ಮಾಡಿ ಇಡಿ. ಈಗ ಅದೇ ಬಾಣಲೆಗೆ ಸ್ವಲ್ಪ ಮಸ್ಟರ್ಡ್ ಆಯಿಲ್ ಹಾಕಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮಸ್ಟರ್ಡ್ ಅಂದ್ರೆ ಸಾಸಿವೆ, ಇದನ್ನು ಹಾಕಿ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಒಂದು ಈರುಳ್ಳಿ ಚಾಪ್ ಮಾಡಿ ಹಾಕಿ, ಮತ್ತೆ 1 ಅಥವಾ 2 ಗ್ರೀನ್ ಚಿಲ್ಲಿಯನ್ನು ಚಾಪ್ ಮಾಡಿ ಹಾಕಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ನಾವು ಟೊಮೆಟೊ ಪೇಸ್ಟ್ ಮಾಡಿದ್ದೇವಲ್ಲ, ಈಗ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಆಗ್ಬೇಕು. ಅಂದ್ರೆ ಟೊಮೆಟೊ ಒಳ್ಳೆ ಬೇಯಬೇಕಲ್ಲ, ಹಾಗೆ ಟೊಮೆಟೊ ಬೆಂದ ನಂತರ ನೋಡಿ ಈಗ ಡ್ರೈ ಆಗ್ತದಲ್ಲ, ಡ್ರೈ ಆಗುವ ತನಕ ನೀವು ಫ್ರೈ ಮಾಡಬೇಕು. ನಂತರ ನಾವು ಮಸಾಲ ಮಾಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1 ಕಪ್ ಅಷ್ಟು ನೀರನ್ನು ಹಾಕಿ, ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ನೀವು ಸ್ವಲ್ಪ ಕಡಿಮೆ ಹಾಕಿ. ನೀವು ಅಂದ್ರೆ ಡ್ರೈ ಮಾಡುವುದಾದ್ರೆ ಸ್ವಲ್ಪ ಕಡಿಮೆ ಹಾಕಿ. ನನಗೆ ಸ್ವಲ್ಪ ಗ್ರೇವಿ ತರ ಬೇಕಿತ್ತು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಇದು ನೀರು ಹಾಕಿದ ನಂತರ ನಾವು ಫ್ರೈ ಮಾಡಿಟ್ಟ ಬೆಂಡೆಕಾಯಿ ಮತ್ತೆ ಈರುಳ್ಳಿ ಉಂಟಲ್ಲ ಅದನ್ನು ಹಾಕಿ ಕವರ್ ಮಾಡಿ ಕುಕ್ ಮಾಡಿ. ಇದೊಂದು 20 ನಿಮಿಷ ಕುಕ್ ಮಾಡಬೇಕು. ನಮ್ಮ ಬೆಂಡಿ ಮಸಾಲ ರೆಡಿ ಆಗಿದೆ. ಇದನ್ನು ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಚಪಾತಿಗೆ, ಪರೋಟ, ರೈಸ್ಗೆ ಕೂಡ ಒಳ್ಳೇದಾಗ್ತದೆ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.